ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು PKL ಸೀಸನ್ 10 ನಮ್ಮ ಬೆಂಗಳೂರು ಬೂಸರು ಹೊರಗೆ ಬಿದ್ದಾಯಿತು ಅಂತ ಹೇಳಬೇಕು. ಪ್ಲೇ ಆಫ್ಗೆ ಹೋಗೋ ಚಾನ್ಸ್ 1% ಇಲ್ಲ ಅಂತ ಹೇಳಬೇಕು ಬೆಂಗಳೂರು ಬೂಸ್ಗೆ. ಇನ್ನೇನು ಬೆಂಗಳೂರು ಬೂಸರು ಸ್ಟಾರ್ಟಿಂಗ್ ಸನಲ್ಲಿ ಬದಲಾವಣೆ ಮಾಡ್ತಾರೆ ಅಂತ ಹೇಳಬೇಕು. ಇನ್ನೇನು ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳಬೇಕು. ಸ್ಟಾರ್ ಆಟಗಾರನ್ನು ಕೂಡ ಬೆಂಚಲ್ಲಿ ಕೂತಿದ್ದಾರೆ, ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳಬೇಕು. ಹೊಸ ಆಟಗಾರರಿಗೆ ಯಾರಿಗೆ ಚಾನ್ಸ್ ಕೊಡ್ಬೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಸೆಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬೂಸರು PK ಸೆಂಟರ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಿದ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಬೆಂಕಿ ಮ್ಯಾಮ್ ಭರತ್ ಫಾರ್ಮಲ್ಲಿ ಇರಲ್ಲ, ವಿಕಾಸ್ ಕೊಂಡದ ಕೂಡ ಕಳೆದ ವರ್ಷ ಆ ರೀತಿ ಆಟ ಆಡಿದ್ರು, ಅದೇ ರೀತಿ ಆಟ ಆಡೋದು ಹೇಳ್ಬೇಕು. ಮತ್ತು ನೀರಜ್ ನಾವಲ್ ಅವರು ಮರ್ತೇ ಹೋದ್ರು PK ಸೆಂಟರ್ನಲ್ಲಿ. ಅವರ ಆಟಗಾರ ಅವರೇ ಅಂದರೆ ಮರ್ತೋಯ್ತು ಅಂತ ಹೇಳ್ಬೇಕು. ಅದಕ್ಕೆ PK ಸೆಂಟರ್ನಲ್ಲಿ ಚೆನ್ನಾಗಿ ಆಟ ಆಡಿದ್ರು ನೀರಜ್ ನಾವಲ್ ಅಂತ ಹೇಳ್ಬೇಕಾದ್ರೆ PK ಸೆಂಟರ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಲ್ಲ ಅಂತ ಹೇಳ್ಬೇಕು. ಈ ಸರಿ ಮಿಂಚಿದ್ದು ಹೊಸ ಆಟಗಾರ ಅಂತ ಹೇಳ್ಬೇಕು ಬೆಂಗಳೂರು ಬೂಸ್ ಪರವಾಗಿ. ಸುಶೀಲ್ ಆಗಿರ್ಬೋದು, ಅಕ್ಷಿತ್, ಸುರ್ಜಿತ್ ಇವರು ಮಿಂಚಿರು ಅಂತ ಹೇಳ್ಬೇಕು. ಮತ್ತು ಪಾಟೇಕ್ ಅವರು ಇವರು ಮಿಂಚಿರು ಅಂತ ಹೇಳ್ಬೇಕು. ರಣ್ ಸಿಂಗ್ ಕೂಡ ಚೆನ್ನಾಗಿ ಆಟ ಆಡೋ ಅಂತ ಹೇಳ್ಬೇಕು. ಇನ್ನು ಸೌರಭ್ ನಂದನ್ ಆಗಿರ್ಬೋದು, ವಿಕಾಸ್ ಕೊಂಡಲ್ಲ, ಭರತ್, ನೀರಜ್ ಯಾರು ಅಷ್ಟೊಂದು ಚೆನ್ನಾಗಿ ಆಟ ಆಡಲ್ಲ ಅಂತ ಹೇಳ್ತೀನಿ ಬೆಂಗಳೂರು ಬೂಸ್ ಪರವಾಗಿ. ಆದರೆ ಬೆಂಗಳೂರು ಬೂಸ್ ಇನ್ನು ಮುಂದೆ ಸ್ಟಾರ್ ಆಟಗಾರರಿಗೆ, ಹೊಸ ಆಟಗಾರರಿಗೆ ಚಾನ್ಸ್ ಕೊಡಲಿ, ಯಂಗ್ಸ್ಟರ್ಗಳಿಗೆ ಅಂತ ಹೇಳ್ತೀನಿ. ಉದಾಹರಣೆಗೆ ಪಿತೃ ಮೂಲಕ ಆಗಿರ್ಬೋದು, ಮತ್ತು ಅದು ಬಿಡ್ತು ಅಂತಾರೆ ಅಭಿಷೇಕ್, ನಮ್ಮ ಕರ್ನಾಟಕದ ರಕ್ಷಿತ್, ಇವರಿಗೆ ಚಾನ್ಸ್ ಕೊಡಿ ಅಂತ ಬಯಸೋಣ ಗುರು. ಇವರೆಲ್ಲ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು. ಮತ್ತು ಇನ್ನು ನಮ್ಮ ಆಟಗಾರರಲ್ಲಿ ಭರತ್ ಅವ್ರಿಗೂ ಮತ್ತೆ ಚಾನ್ಸ್ ಕೊಡಲಿ, ವಿಕಾಸ್ ಕೊಂಡವ್ರಿಗೂ ಚಾನ್ಸ್ ಕೊಡಿ, ಅವ್ರಿಗೆಲ್ಲ ಬಿಟ್ಬಿಡೋಕ್ಕಿಂತ ಫ್ರೀಯಾಗಿ ಬಿಡ್ಕೊಡ್ಬೇಕು ಅಂತ ಹೇಳ್ತೀನಿ. ಅವ್ರು ಯಾವ ರೀತಿ ಆಟ ಆಡ್ತಾರೆ ಅವರ ಇನ್ನು ಮ್ಯಾಚಲ್ಲಿ ಅಂತ ನೋಡಬೇಕು. ಯಂಗ್ಸ್ಟರ್ಗಳಿಗೆ ಚಾನ್ಸ್ ಕೊಡಿ ಬೆಂಗಳೂರು ಬೂಸ್ ಅಂತ ಹೇಳ್ತೀನಿ ಗುರು. ನೀವೆಂತ ಕಮೆಂಟ್ ಮಾಡಿ. ಇನ್ನೇನು ಬೆಂಗಳೂರು ಬೂಸರು ಸೋತರು ಗೆದ್ದು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ತೀನಿ. ಬೇರೆ ಟೀಮ್ ಅವರು ಕಾಯ್ತಾ ಇರ್ತಾರೆ ಅಷ್ಟೇ ರಿಸಲ್ಟ್ ನೋಡೋಕೆ. ಇನ್ನೇನು ಬೆಂಗಳೂರು ಇವತ್ತೇ ಗೆಲ್ತು ಅಂತಾರೆ ಪುಣೇರಿ ಪಲ್ಟರ್ ಮೇಲೆ, ಆಗ ಅವರು ನಾವು ಗೆಲ್ಲಿ ಅಂತ ಕಾಯ್ತಾರೆ ಅಂತ ಹೇಳ್ಬೇಕು. ಹರಿಯಾಣ ಮೇಲೆ ನಾವು ಗೆಲ್ಲಿ ಅಂತ ಕಾಯ್ತಾರೆ. ಇನ್ನು ಸೋತು ಅಂತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಮ್ಗಳು PKL ಸೀಸನ್ 10ನಲ್ಲಿ ಟಾಪ್ 6 ಟೀಮ್ಗಳು ಇವತ್ತೇನಾರ ಬೆಂಗಳೂರು ಸೋಲ್ತು ಅಂತ ಅಂತಾರೆ ಹರಿಯಾಣದವರು ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು ಡೈರೆಕ್ಟಾಗಿ ಅಂತ ಹೇಳ್ತೀನಿ ಗುರು. ನೀ ಅಂತ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ತಡ ಬಾಯ್ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಮುಂಚೆ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್. ಟಾಟಾ, ಬಾಯ್ ಬಾಯ್.